ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ಮೊದಲನೇದಾಗಿ ಒಂದು ವಿಚಾರವನ್ನು ತಮಗೆ ಹೇಳಿಬಿಡ್ತೀನಿ. ನಿರುಮ್ಮಳವಾಗಿರಿ, ವ್ಯಾಕುಲರಾಗಬೇಡಿ, ಕಳವಳಗೊಳ್ಳಬೇಡಿ. ಏಕೆಂದರೆ ದೇಶವನ್ನು ಆಳ್ತಾ ಇರೋದು ನರೇಂದ್ರ ಮೋದಿ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನ ಯಾವಾಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಂತ ಸುದ್ದಿ ಬಂತು, ಮೊಟ್ಟ ಮೊದಲು ದಿಗ್ಭ್ರಮೆಗೊಂಡವನು ನಾನೇ. ನನಗಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ದಿಗ್ಭ್ರಮೆಗೊಂಡಿರ್ತಾರೆ, ಅರವಿಂದ್ ಕೇಜ್ರಿವಾಲ್ ದಿಗ್ಭ್ರಮೆಗೊಂಡಿರ್ತಾರೆ. ಅವ್ರದ್ದೆಲ್ಲ ರಾಜಕೀಯ ಉದ್ದೇಶ ಇದೆ. ನಾವು ನರೇಂದ್ರ ಮೋದಿ ಈ ರೀತಿ ತೀರ್ಮಾನ ಕೈಗೊಳ್ಳಬೇಕಾದ ಅನಿವಾರ್ಯತೆ ಬಂತಾ ಅನ್ನುವಂಥ ಪ್ರಶ್ನೆ ಬಂದದ್ದು ಸಹಜ. ನಡೆದ ವಿದ್ಯಮಾನಗಳನ್ನು ಗಮನಿಸಬೇಕು. ಏಕೆಂದರೆ ನಿನ್ನೆ ನಿರಂತರವಾಗಿ ಇದರ ಕುರಿತಾಗಿ ಮಾತನಾಡಿದ್ದೇನೆ. ಅದಾದ ಮೇಲೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಸಭೆಯಾಗತ್ತೆ. ಸಭೆಯಲ್ಲಿ ಇವರ ಕಾಕ್ರೋಚ್ ಪಾರ್ಟಿ ಇಬ್ಬರು ಮಾತುಕತೆ ನಡೆಸಿದ ಸಂದರ್ಭದಲ್ಲಿ ಅವರು ಕೇಳಿದ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲಾಗತ್ತೆ. ಅಂದರೆ ಸರ್ಕಾರ ಇವರ ಮುಂದೆ ನಡು ಬಗ್ಗಿಸಿ ನಿಂತ 118 ಪೊಲೀಸರ ಏನು ದೊಡ್ಡದಾದಂಥ ಅವ್ರ ಮೇಲೆ ನಡೆದಂಥ ಹಲ್ಲೆ ಇದೆಯಲ್ಲ, ಅದು ಕ್ಷಮಿಸುವಂಥದ್ದ, ಕ್ಷಮಾರ್ಹವ? ಈ ರೀತಿ 10 ಪ್ರಶ್ನೆಗಳು ನಿಮಗೆ ಕಾಡಿದ ಹಾಗೆ ನನಗೂ ಕಾಡಿದ್ದು ಉಂಟು. ಎರಡನೇದಾಗಿ, ನರೇಂದ್ರ ಮೋದಿ ಅವರ ಇಡೀ ರಾಜಕೀಯ ಜೀವನದಲ್ಲಿ ಕರ್ತವ್ಯ ಲೋಪದ ಆಧಾರದ ಮೇಲೆ ಯಾರೂ ರಾಜೀನಾಮೆ ಕೊಟ್ಟಂಥ ಒಂದೇ ಒಂದು ದಾಖಲೆ ಇಲ್ಲವೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇಂಥದ್ದೊಂದು ಬೆಳವಣಿಗೆ ಹೇಗಾಯಿತು ಮತ್ತು ಏಕಾಯಿತು? ಇದು ನರೇಂದ್ರ ಮೋದಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆಯ. ಅದರ ಕುರಿತಾಗಿ ಮಾತಾಡ್ತೀನಿ. ಜೊತೆಗೆ ಕೊನೆಗೊಂದು ಕತೆ ಹೇಳ್ತೀನಿ. ಅದು ಕೂಡ ಇದಕ್ಕೆ ಪೂರಕವಾಗಿರುವಂಥ ಕಥೆ. ಭಾನುವಾರದ ಕಥೆ ಅಂದರೆ ತುಂಬ ಆಸಕ್ತಿ, ತಮಗೆ ಕುತೂಹಲ ಅಂತ ನನಗೆ ಗೊತ್ತು. ಆದರೆ ಈ ಕಥೆಗೆ ಪೂರಕವಾಗಿ ತ್ರೇತಾಯುಗದಲ್ಲಿ ಏನು ನಡೆದಿತ್ತು ಅನ್ನುವಂಥ ಒಂದು ಕಥೆ ಹೇಳ್ಬಿಡ್ತೀನಿ. ಆವಾಗ ನಿಮಗೆ ಖಚಿತ ಆಗತ್ತೆ, ಸಮಾಧಾನ ಆಗತ್ತೆ. ಯಾಕೆ ಅಂತ ಈಗ ಮಾತಾಡಬೇಕಾಗಿಲ್ಲ. ನರೇಂದ್ರ ಮೋದಿ ಅವ್ರಿಗೆ ಎದುರುಗಡೆ 2 ಸಾಧ್ಯತೆಗಳಿದ್ವು, 2 ಅವಕಾಶಗಳಿದ್ವು. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಎದುರಿಗೆ ಒಂದು, ಯಾವುದೇ ಕಾರಣಕ್ಕೂ ಈ ಜಂಜಿ ಆಗಲಿ ಅಥವಾ ಈ ಕಾಕ್ರೋಚ್ ಪಾರ್ಟಿ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ, ಅಖಿಲೇಶ್ ಯಾದವ್ ಆಗಲಿ ಅಥವಾ ಈ ಆಮ್ ಆದ್ಮಿ ಪಾರ್ಟಿ ಆಗಲಿ, ಅವರ ಮಾತಿಗೆ ಸೊಪ್ಪು ಹಾಕಲಾರದೆ ಏನು ಮಾಡ್ಕೋತೀರ ಮಾಡಿಕೊಳ್ಳಿ ಅಂತ ದಿಟ್ಟವಾಗಿ ನಿಂತು ಹೋರಾಟಕ್ಕೆ ಅಣಿಯಾಗುವುದು. ಏನಾಗತ್ತೆ ಆಗಲಿ. ಏಕೆಂದರೆ ಅವರು ಶುಕ್ರವಾರ ಸಂಜೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಕ್ರೋಚ್ ಪಾರ್ಟಿಯವರು ಇನ್ನು 48 ಗಂಟೆಗಳಲ್ಲಿ ದೇಶಾದ್ಯಂತ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ. ಜುಲೈ 20ನೇ ತಾರೀಕಿಗೆ ನಡೆದಂಥ ಹೋರಾಟಕ್ಕಿಂತ ಪ್ರತಿಭಟನೆಗಿಂತ ಮಿಗಿಲಾದಂಥ ಪ್ರತಿಭಟನೆ ಮಾಡ್ತೀವಿ ಅಂತ. ಅದು ಪ್ರತಿಭಟನೆ ಅಲ್ಲ, ಅದು ಹಿಂಸಾಚಾರ, ನಿಮ್ಗೆ ಗೊತ್ತಿರೋ ವಿಚಾರ. ಅದು ಸ್ಪಷ್ಟವಾಗಿ ವೈಲೆನ್ಸನ್ನು ಮಾಡ್ತೀವಿ ಅಂತ. ಇದಕ್ಕೆ ಹಿಂದೇಟು ಹಾಕೋ ಪ್ರಶ್ನೆ ಇಲ್ಲ. ಆದರೆ ಅದಕ್ಕಿಂತ ಮುಂಚೆ ನಿನ್ನೆ ಮಧ್ಯಾಹ್ನ ದಿಲ್ಲಿಯ DCP ರಾಜ್ಭರ್ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಾಹಿತಿಯನ್ನು ಹಂಚ್ಕೋತಾರೆ. ಅದ್ರ ಬಗ್ಗೆ ನಾನು ನಿನ್ನೆ ಹೇಳಿದೆ ನಿಮಗೆ. ಏನಂತಂದರೆ 400 ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಏಕಕಾಲಕ್ಕೆ ಭಾರತದ ಒಳಗಡೆ ಭುಗಿಲೇಳುವ ಹಾಗೆ ಮಾಡಲಿಕ್ಕೆ ಇನ್ನಿಲ್ಲದ ಹಾಗೆ AI ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಅವರನ್ನೆಲ್ಲ ಬ್ಲಾಕ್ ಮಾಡಿದ್ದೀವಿ ಅಂತ. ಮತ್ತೊಂದು ಕಡೆ, ಆ ಕಡೆ ಕತಾರು, ಈ ಕಡೆ ದುಬೈ, ಈ ಕಡೆ ಇತರ ದೇಶ ಬಾಂಗ್ಲಾದೇಶ, ಎಲ್ಲ ದೇಶಗಳಿಂದ ದುಡ್ಡು ಹರಿದು ಬರ್ತಾ ಇದೆ. ಜೊತೆಗೆ ವಿಪಕ್ಷದವರೆಲ್ಲ ಇದನ್ನು ಇಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಿರುವ ಸಂದರ್ಭದಲ್ಲಿ ಹೋರಾಟ ಮಾಡಲಿಕ್ಕೆ ಹೋದರೆ ಒಬ್ಬನೇ ಒಬ್ಬ ಯಾರಾದರೂ ಮೈ ಮೇಲೆ ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ ಅಂತ ತಿಳ್ಕೊಳ್ಳಿ, ಅಥವಾ ಹಿಂಸಾಚಾರ ಜಾಸ್ತಿಯಾಗಿ 4 ಜನರ ಹತ್ಯೆ ಆಯಿತು, ಕೊಲೆ ಆಯಿತು ಅಂತ ತಿಳ್ಕೊಳ್ಳಿ, ಗೋಲಿಬಾರ್ ಆಯಿತು ಅಂತ ತಿಳ್ಕೊಳ್ಳಿ. ಮುಂದೆ ಲೋಕಸಭೆಯಲ್ಲಿ ಬಹಳ ಮುಖ್ಯವಾದಂಥ ಬಿಲ್ಗಳನ್ನು ಮಂಡಿಸುವುದು ಅನಿವಾರ್ಯವಿದೆ. ಸೋಮವಾರದಿಂದ FCRA ಬಿಲ್ಲಿಂದ ಹಿಡಿದು ಈ ಬಾರಿಯೇ ಡಿಲಿಮಿಟೇಷನ್ ಬಿಲ್ ಅದರಲ್ಲಿ ಬಂದರೂ ಆಶ್ಚರ್ಯವಿಲ್ಲ. ಎಲ್ಲ ಪ್ರಮುಖವಾದ ಬಿಲ್ಗಳು ಬರುವ ಸಾಧ್ಯತೆ ಇದೆ. ನೀವು VP ಸಿಂಗ್ ಸರ್ಕಾರದ ಅವಧಿಯಲ್ಲಿ ನೋಡಬೇಕು. VP ಸಿಂಗ್ ಬೋಫೋರ್ಸ್ ಹಗರಣವನ್ನು ಹಾಕಿ ರಾಜೀವ್ ಗಾಂಧಿಯನ್ನು ಇನ್ನಿಲ್ಲದ ಹಾಗೆ ಹಿಂಡಿ ಹಿಪ್ಪೆ ಮಾಡಿದನೋ, ಆತ ಮಾಡಿದ ಒಳ ಮೀಸಲಾತಿ ಅನ್ನುವಂಥ ಮಂಡಲ್ ವರದಿಯಿಂದಾಗಿ ಭಾರತ ದೇಶದ ಯುವ ಪೀಳಿಗೆ, ಇವತ್ತೇನು ಜಂಜಿ ಅಂತ ಇದ್ರಿ, ಅವತ್ತು ಯುವ ಪೀಳಿಗೆ ಅಂತ ಇದ್ರು, ಆ ಯುವ ಪೀಳಿಗೆಯ ಹೆಸರಿನಲ್ಲಿ ಉಳಿದವರು ಹಿಂಸಾಚಾರ ಮಾಡಿದರು. ಒಂದಷ್ಟು ಜನ ಸಜೀವ ದಹನ ಮಾಡಿಕೊಂಡ್ರು. ಎಷ್ಟೋ ಹಿಂಸಾಚಾರ ಆಗಿ ಸಾಯುವ ಪರಿಸ್ಥಿತಿ ಬಂತು. ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂತು VP ಸಿಂಗಿಗೆ. ಅದಾದ ಮೇಲೆ ಆತ ಹುಚ್ಚಾಗ್ಬಿಟ್ಟ.
ಅನಾಮಿಕನಾದ, ಎಲ್ಲಿ ಹೋದಾಗ ಗೊತ್ತಿಲ್ಲ, ಅಜ್ಞಾತನಾಗಿ ಅಲಹಾಬಾದ್ನಲ್ಲಿ ಉಳ್ಕೊಂಡ್ರೆ. ಈಗ ಅದಕ್ಕೆ ಪ್ರಯಾಗರಾಜ್ ಅಂತ ಕರಿತೀವಿ. ಇದು ನಮ್ಮ ಕೈಯಲ್ಲಿರುವ ಎದುರಿಗಿರುವಂಥ ಒಂದು ದೃಷ್ಟಾಂತ, ನಡೆದಿರುವಂಥ ಇತಿಹಾಸದ ಘಟನೆ. ನಿನ್ನೆ ಚರ್ಚಿಲ್ರ ಕಥೆ ಬೇರೆ ಹೇಳಿದೆ ನಾನು ನಿಮಗೆ. 2 ಸಾಧ್ಯತೆ ಅಂದೆ. ಒಂದು, ಹೋರಾಟ ಮಾಡಿ ನಾವು ಅರೆಬ ಸೇನಾ ಬಲವನ್ನು ಕರೆಸಿದ್ದೀವಿ, ನಿಮ್ಮ ಹೋರಾಟಕ್ಕೆ ನಾವು ಹೋರಾಟ ಮಾಡ್ತೀವಿ, ಯುದ್ಧ ಮಾಡೋಣ. ಅವ್ರು ಕೇಳ್ತಾ ಇರೋ ಬೇಡಿಕೆ ಏನು? 3 ಬೇಡಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಮೃತರ ಕುಟುಂಬಕ್ಕೆ ಪರಿಹಾರ, ಕೇಸ್ಗಳನ್ನು ವಾಪಸ್ ತಗೋಬೇಕು. ಬೇರೆ ಏನಿದೆ? ಏನಿಲ್ಲ ಅದರಲ್ಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವುದರಿಂದ ದೇಶದ ಜನರಿಗೆ ಏನಾದರೂ ನಷ್ಟ ಇದೆಯಾ? ಖಂಡಿತವಾಗಿ ಇಲ್ಲ. ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ದುಡ್ಡನ್ನು ಕೊಡೋದ್ರಿಂದ ಏನಾದರೂ ದೇಶಕ್ಕೆ ನಷ್ಟ ಇದೆಯಾ? ಸಾವಿರಾರು ಕೋಟಿ ರೂಪಾಯಿ ಹಾಗೆ ಹೆಂಗೆ ಬೇಕು ಹಂಗೆ ದುಡ್ಡು ಖರ್ಚಾಗ್ತಾ ಇರುತ್ತೆ. ಕೇಸ್ಗಳನ್ನು ಹಾಕದೇ ಇರೋದರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ಳೋದೇನಾದರೂ ಇದೆಯಾ? ಲಿಸ್ಟ್ ಅಂತೂ ಕೈಯಲ್ಲಿದೆ. ಈಗ ಕೇಸ್ ಹಾಕಲ್ಲ. ಯಾವುದಕ್ಕೆ? 20ನೇ ತಾರೀಕಿಗೆ ನಡೆದಂಥ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಹಾಕೋದಿಲ್ಲ. 19ಕ್ಕೆ ಮಾಡಿದ್ರ ಮೇಲೆ ಹಾಕ್ಬೋದು, 21ಕ್ಕೆ ಮಾಡಿದ ಮೇಲೆ ಹಾಕ್ಬೋದು, 22ರ ಮೇಲೆ ಹಾಕ್ಬೋದು, ಸೈಬರ್ ಕ್ರೈಮ್ ಹಾಕ್ಬೋದು, ಬೇರೆ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದೇ ಒಂದು ಇಮ್ಯುನಿಟಿ ಅವರಿಗೆ ಸಿಕ್ಕಿದ್ದೇನೆಂದರೆ, ಯಾರು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ನಡೆಸ್ತಾ ಇದ್ರೋ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅಂತ ಅವರು ಚಾಲುಗಿರಿಯನ್ನು ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ತಗ್ಗಬೇಕಾಗಿದ್ದು ಅನಿವಾರ್ಯ ಆಗುತ್ತೆ. ಒಂದು ಸಲ ರಜನಿಕಾಂತ್ ಮೇಲೆ ಇನ್ನಿಲ್ಲದ ಹಾಗೆ ಉರಿದು ಬಿದ್ದರು ಕನ್ನಡ ಸಂಘಟನೆಯವರು ಕರ್ನಾಟಕದಲ್ಲಿ. ರಜನಿಕಾಂತ್ ಕ್ಷಮೆ ಕೇಳಬೇಕು, ನಾರಾಯಣಗೌಡ ರಾಜೀನಾಮೆ ಕೇಳಬೇಕು. ರಜನಿಕಾಂತ್ ಏನು ಮಾಡ್ದೆ ಹೇಳಿ? ಆತ ಯಾವುದೇ ಅಹಂಕಾರವನ್ನು ತೋರಿಸಲಿಲ್ಲ. ಏನು ಮಾಡ್ಕೋತೀರಿ ಮಾಡ್ಕೊಳ್ಳಿ ಅಂದಿಲ್ಲ. ಯಾಕೆಂದರೆ ಹಾಗೆ ಅಂದಿದ್ರೆ ಕರ್ನಾಟಕದಲ್ಲಿರುವಂಥ ತಮಿಳರನ್ನು ಹೊಡೆದು ಸಾಯಿಸುವ ಎಲ್ಲ ಸಾಧ್ಯತೆಗಳಿದ್ದವು. ಕರ್ನಾಟಕದಲ್ಲಿರುವ ಕನ್ನಡ ಹೋರಾಟಗಾರರು ಆ ಮಟ್ಟಿಗೆ ಉದ್ರಿಕ್ತಗೊಂಡಿದ್ದರು, ಕ್ರುದ್ಧರಾಗಿದ್ದರು. ರಜನಿಕಾಂತ್ ರಾತ್ರಿ 8 ಗಂಟೆ ಟಿ ವಿ ಮುಂದೆ ಬರ್ತಾರೆ. ಅದ್ಯಾವುದೋ ನಾರಾಯಣಗೌಡ ಅಂತ ಇದ್ದಾರಂತಲ್ಲ, ಕ್ಷಮಿಸಿಬಿಡಿ ಅಂತ ಒಂದು ಮಾತು ಹೇಳಿ ಚಾಪ್ಟರ್ ಕ್ಲೋಸ್. ಅದೇ ರೀತಿಯ ಘಟನೆ ನಿನ್ನೆ ನಡೆದದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಆತನ ಭವಿಷ್ಯ ಕೇವಲ ಒಂದು ಶಿಕ್ಷಣ ಸಚಿವನಾಗಿ ಇರೋದಿಲ್ಲ. ರಾಜಕೀಯವನ್ನು ಮಾತಾಡ್ತಾ ಇದ್ದೀನಿ. ನಾನು ಕೂಡ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು ಅಂತ ಹೇಳಿದಂಥ ಮನುಷ್ಯ, ಬದ್ಧನಾಗಿದ್ದಂಥ ವ್ಯಕ್ತಿ. ಅಷ್ಟೇ ಅಲ್ಲ, ಇದನ್ನು ಮೊದಲೇ ಚಿವುಟಬೇಕಾಗಿತ್ತು ಅಂತ ಹೇಳಿದಂಥ ವ್ಯಕ್ತಿ ಕೂಡ ನಾನೇ. ಅದಕ್ಕೆ ನಾನು ಈಗಲೂ ಬದ್ಧ. ಆದರೆ ಬೆಳೆದು ಬಿಟ್ಟಿದೆ. ಈಗ ಬೆಳೆದ ಮೇಲೆ ದೇಶಕ್ಕೆ ಈ ರೀತಿಯದಾದಂಥ ವಿಘ್ನ ಬಂದ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಂದು ಸರ್ಕಾರ ತೆಗೆದುಕೊಳ್ಳಬೇಕಾದ ನಿಲುವು ಹೇಗಿರುತ್ತೆ ಅಂದರೆ, ದೇಶವನ್ನು ಉಳಿಯುವುದಾದರೆ ಯಾವುದೇ ತ್ಯಾಗವನ್ನು ಬೇಕಾದರೂ ಮಾಡೋಣ ಅನ್ನಬೇಕಾದ ಅನಿವಾರ್ಯತೆ ಬರುತ್ತೆ. ಇದರ ಫಲಿತಾಂಶ ಈ ತೀರ ರಾಜೀನಾಮೆ ಕೊಟ್ಟ ತಕ್ಷಣ ಅತಿ ಹೆಚ್ಚು ಬೇಸರಗೊಂಡವರು ಯಾರು ಹೇಳ್ರಿ ನೋಡೋಣ? ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ. ಆತ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ. ಅಭಿಜಿತ್ ದೀಪ್ಗೆ ಕಂಗಾಲಾಗಿ ಹೋದ. ನಾಳೆ ಏನು ಅಂತ ಗೊತ್ತಿಲ್ಲ, ಪಕ್ಷ ಇಲ್ಲ, ಭವಿಷ್ಯ ಗೊತ್ತಿಲ್ಲ, ಸರ್ಕಾರ ಕಣ್ಣಿಟ್ಟು ಕೂತಿರುತ್ತೆ, ಒಂದಿಲ್ಲ ಒಂದು ದಿವಸ ನನ್ನ ಹೊಡೆಯುತ್ತೆ ಅಂತ ಗೊತ್ತು, ವಿದೇಶಕ್ಕೆ ಹೋಗುವ ಹಾಗಿಲ್ಲ, 10 ವಿಘ್ನಗಳಿದ್ದಾವೆ. ಕಂಗಾಲಾಗಿಬಿಡ್ತಾರೆ. ಆ ಕಡೆ ಅರವಿಂದ್ ಕೇಜ್ರಿವಾಲ್ ಇದರ ಲಾಭವನ್ನು ಪಡಿಬೇಕು ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕ್ತಾರೆ. ಜನರಿಗೆ ಬಗ್ಗಲೇಬೇಕು, ಮಾಡಲೇಬೇಕು ಅಂತ ಕತೆ ಹೇಳ್ತಾರೆ. ಮನೀಶ್ ಸಿಸೋಡಿಯಾ ಜಂತರ್ ಮಂತರ್ಗೆ ಓಡಿ ಬರ್ತಾರೆ. ಜಂತರ್ ಮಂತರ್ಗೆ ಓಡಿ ಬಂದು ಇದರ ಲಾಭವನ್ನು ಪಡಿಬೇಕು ಅಂತ ಹೋಗ್ತಾರೆ. ಪಂಜಾಬ್ದಲ್ಲಿ ಶಿಕ್ಷಣ ಸಚಿವನ ರಾಜೀನಾಮೆ ಕೊಡಿಸಿ ಲಾಠಿ ಚಾರ್ಜ್ ಮಾಡಿದಿರಿ ಅಂತ ಅವ್ರ ಮೇಲೆ ಚಾರ್ಜ್ ಮಾಡ್ತಾರೆ ಜನ. ಅಲ್ಲಿಗೆ ಏನಾಯ್ತು ಸ್ವಾಮಿ? ನರೇಂದ್ರ ಮೋದಿಯವರು ಯಾವಾಗಲೂ ಹುಲಿ ಬೇಟೆ ಆಡುವುದಕ್ಕಿಂತ ಮುಂಚೆ 2 ಹೆಜ್ಜೆ ಹಿಂದಿಡುತ್ತೆ. ನೋಡಿ, ನೀವು ಯಾವತ್ತಾದರೂ ನೀವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ನೋಡಿ, ಯಾವುದನ್ನೇ ನೋಡಿ, ಹುಲಿ ತಾನು ಬೇಟೆಯಾಡುವಾಗ, ಚಿರತೆ ಬೇಟೆಯಾಡುವಾಗ, ಸಿಂಹ ಬೇಟೆಯಾಡುವಾಗ ನೆಗೆಯುವುದಕ್ಕಿಂತ ಮುಂಚೆ ಹಿಂದೆ ಸರಿಯುತ್ತೆ. ನಾನು ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತ ನೀವು ಅನ್ನಬೇಕಾದ ಅಗತ್ಯ ಇಲ್ಲ. ನಾನು ಆ ನಿಟ್ಟಿನಲ್ಲಿ ಹೇಳಿಲ್ಲ. ನಾನು ಹೇಳ್ತಾ ಇರೋದು, ಯಾವಾಗ ಈ ರೀತಿಯ ಸಾಧ್ಯತೆಗಳಿರ್ತಾವೆ, ಯಾವಾಗ 4 ಜನ ಆತ್ಮಹತ್ಯೆ ಮಾಡ್ಕೋತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗುತ್ತೋ, ಯಾವಾಗ ದೇಶದಲ್ಲಿ ಎಲ್ಲ ಕಡೆ, ಆ ಕಡೆ ಬಿಹಾರದಲ್ಲಿ ಆಗಲೇ ಗಲಾಟೆ ಶುರುವಾಗಿತ್ತು, ಪಾಟ್ನಾದಲ್ಲಿ ನಿನ್ನೆ ನೀವು ನೋಡಿದಿರಿ ಯಾವ ರೀತಿಯಾದಂಥ ದೊಂಬಿಯನ್ನು ಮಾಡಿದ್ರು ಅಂತ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಶುರುವಾದಂಥ ಗಲಾಟೆ ನೋಡಿದಿರಿ. ಇದು ಹೇಗೆ ಅಂದರೆ, ಇದು ಸಮೂಹ ಸನ್ನಿ. ಇದು ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ರೆ, ರೀಲ್ ನೋಡಿದೆ ಅದಕ್ಕೆ ಬಂದೆ ಅಂತ ಭಾಳಷ್ಟು ಹುಡುಗರು ಹೇಳಿದರು. ಬಂದವರ ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ 5% ಇರ್ಬೋದು. 95% ದುಷ್ಕರ್ಮಿಗಳಲ್ಲಿ ಸೇರಿಕೊಂಡಿದ್ರು. ಅದರ ಪಟ್ಟಿ ಈಗ ರೆಡಿ ಇದೆ. ಹೀಗಾಗಿ ನರೇಂದ್ರ ಮೋದಿಯವರು ಸೋಮವಾರದಿಂದ ನಡೆಯಬೇಕಾದಂಥ ಸಂಸತ್ ಅಧಿವೇಶನ ಸುಲಭವಾಗಿ ಸರಾಗವಾಗಿ ನಡೆಯಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಇಂಥ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪ್ರಸಂಗ ಒದಗಿ ಬಂತು. ಸೋಮವಾರದ ಕಥೆ ಏನು? ಸೋಮವಾರ ಇವರೆಲ್ಲರಿಗೂ ಯಾವುದೇ ರೀತಿ ಅಜೆಂಡಾ ಇಟ್ಕೊಂಡು ಹೋರಾಟ ಮಾಡಲಿಕ್ಕೆ ಏನೂ ಇಲ್ಲ.
ಫಸ್ಟ್ ಬಿಲ್ ಬರೋದೇ ಈ ನೀಟ್ಗೆ ಕುರಿತಾದಂಥ ಹೊಸ ತಿದ್ದುಪಡಿಯ ವಿಧೇಯಕ. 2024ರಲ್ಲಿ ಮಾಡಿದರು. ಈಗ ಹೊಸ ವಿಧೇಯಕ, 10 ವರ್ಷ ಜೈಲು ಶಿಕ್ಷೆ, ಕೋಟಿ ರೂಪಾಯಿ ದಂಡ, ಯಾವುದೇ ಇನ್ಸ್ಟಿಟ್ಯೂಷನ್ ಮಾಡಿದರೆ ಇನ್ಸ್ಟಿಟ್ಯೂಷನ್ ಬ್ಯಾನು, ಈ ರೀತಿಯಾದಂಥ ಅತ್ಯಂತ ಕಠೋರವಾದಂಥ ಅತ್ಯಂತ ಕಠಿಣವಾದಂಥ ನಾನ್ ಬೇಲೆಬಲ್ ಅಫೆನ್ಸ್ ಆಗಬಹುದಾದಂಥ ಒಂದು ಬಿಲ್ಲನ್ನು ಮಂಡನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅದರ ಕುರಿತು ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದಾಗ ಯಾರ್ಯಾರ ಕಾಲದಲ್ಲಿ ಎಷ್ಟೆಷ್ಟು ಸಲ ಪೇಪರ್ ಲೀಕ್ ಆಗಿದೆ ಅನ್ನೋದು ಚರ್ಚೆ ಆಗುತ್ತೆ, ಜಗತ್ತಿಗೆ ಗೊತ್ತಾಗತ್ತೆ. ಹಾಗಾದರೆ ಈ ದೇಶದ ಈ ಜನ್ಜೀಗಳು ಗೆದ್ರ, ಕಾಕ್ರೋಚ್ ಗೆದ್ದ? ಕಾಕ್ರೋಚಿನ ಭವಿಷ್ಯವನ್ನು ಯೋಚನೆ ಮಾಡಿ. ಅಭಿಜಿತ್ ದೀಪ್ಗೆ ನಾಳೆ ಬೆಳಗ್ಗೆ ಏನು ಮಾಡ್ತಾನೆ ನನಗೆ ದಯವಿಟ್ಟು ಹೇಳಿ. ವಿಜೇತಾ ದಹಿಯಾ ಏನು ಮಾಡ್ತಾನೆ ನನಗೆ ಹೇಳಿ. ಇವರು ಎಲ್ಲರ ಅಜೆಂಡಾ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಅದೊಂದು ರಾಜಕೀಯ ಪಕ್ಷವಲ್ಲ, ನನ್ನ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೇಜ್ ಮಾಡ್ಕೊಂಡು ಹುಟ್ಟಿದಂಥ ಒಂದು ಆರ್ಗನೈಜೇಷನ್ನು. ಅದು ನಾಳೆ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಬಹುದು. ನಮ್ಮ ಕಣ್ಣೆದುರಿಗಂತ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಆದರೆ ಈ ಸಂದರ್ಭದಲ್ಲಿ ಈ ರೀತಿ ವೈರಲ್ ಆದಂಥವರು ಮುಂದೆ ರಾಜಕೀಯವಾಗಿ ಬೆಳೆದಂಥ ಘಟನೆಗಳು ತೀರಾ ಕಡಿಮೆ. ಕನ್ಹಯ್ಯ ಕುಮಾರ್ ಏನಾಗಿದ್ದಾನಂತ ಯೋಚನೆ ಮಾಡಿ. 2 ಸಲ ಆತನನ್ನು ಲಾಂಚ್ ಮಾಡುವ ಪ್ರಯತ್ನ. ಒಂದು ಸಲ ಕಮ್ಯುನಿಸ್ಟ್ ಪಾರ್ಟಿಯವರು ಭೂಮಿಯಾರ್ ಬ್ರಾಹ್ಮಣ ಅಂತೇಳಿ ಆತನನ್ನು ಎತ್ತಿದ ಪ್ರಯತ್ನ ಮಾಡಿದರು. ಇನ್ನೊಂದು ಸಲ ಕಾಂಗ್ರೆಸ್ಸಿನವರು ಈತನನ್ನು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಓಡಾಡಿದರು. ಕೊನೆಗೆ ಏನಾಯ್ತು ಸ್ವಾಮಿ? ದ್ರಾಬೆಯಾಗಿ ಓಡಾಡ್ತಾ ಇದ್ದಾನೆ. ಆದ್ದರಿಂದ ಅವರ ಭವಿಷ್ಯ ಮಂಕು. ರಾಹುಲ್ ಗಾಂಧಿಗೆ ಅಜೆಂಡಾ ಇಲ್ಲ. ಏನಾಯಿತು? ರಾಮ ಮಂದಿರದ ದಾನದ ದುಡ್ಡನ್ನು ಕದ್ದಿದ್ದಾರೆ ಅನ್ನುವ ವಿಷಯವನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಂದಂಥ ಸಂಸತ್ ಅಧಿವೇಶನ. ಆ ವಿಷಯ ಮಂಕಾಗಿ ಹೋಯಿತು. ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಾಗಾದರೆ ಈಗ ಮುದ್ದ ಏನು? ಮುದ್ದ ಇಲ್ಲವೇ ಇಲ್ಲ. ಒಂದೊಂದು ಬಿಲ್ಲು ಪಾಸ್ ಆಗಬೇಕು, ಯಾವುದಾದ್ರೂ ನೆಪ ಮಾಡಿ ಸಭಾತ್ಯಾಗ ಮಾಡಬೇಕು. ಈ ಸ್ಥಿತಿಗೆ ಇವತ್ತು ತಂದು ನಿಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಹೌದಾ ಅಲ್ವಾ? ಆಲೋಚನೆ ಮಾಡಿ. ಇದು ನನ್ನ ಆಲೋಚನಾ ಶೈಲಿ. ದೇಶವನ್ನು ಉಳಿಸಲಿಕ್ಕಾಗಿ ನರೇಂದ್ರ ಮೋದಿ ತೆಗೆದುಕೊಂಡಂಥ ಏಕಮೇವ ನಿರ್ಧಾರ ಇದು. ಇದಕ್ಕೆ ಕುರಿತಾಗಿ ಒಂದು ಕಥೆಯನ್ನು ಹೇಳ್ಬಿಡ್ತೇನೆ. ಇದು ರಾಮಾಯಣದ ಉತ್ತರಕಾಂಡದಲ್ಲಿ ಬರುವಂಥ ಕಥೆ. ಒಳಗಡೆ ಕಾಲಪುರುಷನ ಜೊತೆ ರಾಮ ಮಾತಾಡ್ತಾ ಕೂತಿರ್ತಾರೆ. ಒಳಗಡೆ ಯಾರನ್ನೂ ಬಿಡಬೇಡ ಅಂತ ರಾಮ ಲಕ್ಷ್ಮಣನಿಗೆ ದ್ವಾರದಲ್ಲಿ ನಿಲ್ಲಿಸಿರ್ತಾರೆ. ಲಕ್ಷ್ಮಣನ ಕೆಲಸ ಏನು ಅಂತಂದರೆ ಯಾರೂ ಒಳಗೆ ಬರಲಾರ್ದ ಹಾಗೆ ನೋಡ್ಕೋಬೇಕು. ಯಾಕಂದರೆ ಒಳಗಡೆ ಮಾತುಕತೆ ನಡೀತಾ ಇದೆ. ಇದ್ದಕ್ಕಿದ್ದ ಹಾಗೆ ದುರ್ವಾಸರು ಬಂದ್ಬಿಡ್ತಾರೆ. ದುರ್ವಾಸರನ್ನ ಯಾರಾದರೂ ತಡೆಯಲಿಕ್ಕೆ ಸಾಧ್ಯವಾ? ಮೂಗಿನ ಮೇಲೆಯೇ ಕೋಪವಿರುವ ಮನುಷ್ಯ. ಇಲ್ಲ, ಒಳಗಡೆ ಸಮಾಲೋಚನೆಯಲ್ಲಿದ್ದಾರೆ ಮಹಾರಾಜರು ಅಂತಾನೆ ಲಕ್ಷ್ಮಣ. ದುರ್ವಾಸರು ಹೇಳ್ತಾರೆ, ಏಯ್ ಬಂದಿರೋದು ನಾನು, ಒಳಗಡೆ ಬಿಡಲಿಲ್ಲ ಅಂದರೆ ನಿನ್ನ ಅಯೋಧ್ಯೆಯನ್ನು ಸುಟ್ಟು ಹಾಕಿಬಿಡ್ತೀನಿ, ನಿನ್ನ ರಘುವಂಶವನ್ನು ಸುಟ್ಟು ಹಾಕಿಬಿಡ್ತೀನಿ, ನಿನ್ನನ್ನು ಕೂಡ ಸುಟ್ಟು ಹಾಕಿಬಿಡ್ತೀನಿ ಅಂತ. ಕೊನೆಗೆ ವಿಧಿ ಇಲ್ಲದೆ ಯೋಚನೆ ಮಾಡ್ತಾನೆ ಲಕ್ಷ್ಮಣ. ಈಗ ನಾನು ಬಿಡಲಿಲ್ಲ ಅಂದರೆ ನನ್ನನ್ನು ಮುಗಿಸೋದಲ್ಲದೆ ಅಯೋಧ್ಯೆ ಕೂಡ ಇರಲ್ಲ, ರಘುವಂಶವೇ ಇರೋದಿಲ್ಲ. ಈಗ ನಾನು ಬಿಟ್ಟರೆ ನನಗೆ ಶಿಕ್ಷೆ ಕೊಡೋದು ಯಾರು? ಶ್ರೀರಾಮಚಂದ್ರ ನನಗೆ ಶಿಕ್ಷೆ ಕೊಡ್ತಾರೆ, ಮಹಾರಾಜರು ನನಗೆ ಶಿಕ್ಷೆ ಕೊಡ್ತಾರೆ. ಮಹಾರಾಜರ ಶಿಕ್ಷೆಯನ್ನು ತಡ್ಕೊಳ್ಳೋಣ. ಯಾಕೆಂದರೆ ನನಗೆ ಮಾತ್ರ ಶಿಕ್ಷೆಯನ್ನು ರಾಮ ಕೊಡಬಲ್ಲ, ಅಯೋಧ್ಯೆಗೆ ಕೊಡಲಾರ. ಏಕೆಂದರೆ ಆತನ ಮಕ್ಕಳು ಅಯೋಧ್ಯೆಯಲ್ಲಿರುವ ಜನ. ಹೋಗಿ ಒಳಗಡೆ ಅಂತ ದೂರ್ವಾಸರು ಒಳಗೆ ಹೋಗ್ತಾರೆ. ಹಸಿವಾಗಿರುತ್ತೆ. ಶ್ರೀರಾಮಚಂದ್ರ ಹೋಗಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಏನಕ್ಕೆ ಬಂದಿದ್ದೀರಿ? ಹಸಿವೆ ಆಗಿದೆ, ಊಟ ಮಾಡಿ, ಅತಿಥಿ ಸತ್ಕಾರ ಮಾಡ್ತಾ ಕಳಿಸ್ತಾನೆ. ಲಕ್ಷ್ಮಣ ಒಳಗೆ ಬಾ, ನಿನಗೆ ಶಿಕ್ಷೆ ಕೊಡಬೇಕು. ಅಣ್ಣ ಏನು ಬೇಕಾದ್ರೂ ಮಹಾರಾಜರೇ ಶಿಕ್ಷೆ ಕೊಡಿ. ರಾಮ ಕೇಳ್ತಾನೆ. ಏನಂತ ಕೇಳ್ತಾನೆ? ವಶಿಷ್ಠ ಮಹಾರಾಜರಿಗೆ ಪ್ರಶ್ನೆ, ಋಷಿಗಳಿಗೆ ಕೇಳ್ತಾನೆ. ಈಗ ನಾನು ಆತನಿಗೆ ಮರಣದಂಡನೆಯನ್ನು ಕೊಡಬೇಕು, ಹೇಗೆ ಕೊಡಬೇಕು ಹೇಳಿ ನೀವು. ವಶಿಷ್ಠರು ಹೇಳ್ತಾರೆ, ಸಜ್ಜನರನ್ನು ತ್ಯಾಗ ಮಾಡುವುದೇ ಆತನಿಗೆ ಮರಣದಂಡನೆ. ಆದ್ದರಿಂದ ನಿನ್ನನ್ನು ತ್ಯಾಗ ಮಾಡಿದ್ದೀನಿ ಅಂತ ನಿನ್ನ ಸೋದರಿಗೆ ಹೇಳಿಬಿಡು. ಆತ ಅಲ್ಲಿಗೆ ಅವನ ಅತಿ ದೊಡ್ಡದಾದಂಥ ಶಿಕ್ಷೆ. ಸ್ವತಃ ಸೋದರನೇ ಆತನನ್ನು ಡೈವೋರ್ಸ್ ಬಿಟ್ಬಿಟ್ರೆ ಅದಕ್ಕಿಂತ ಶಿಕ್ಷೆ ಇನ್ನೇನಿದೆ? ರಾಮ ಹೇಳ್ತಾನೆ, ಈ ಕ್ಷಣದಿಂದ ನೀನು ನನ್ನ ಜೊತೆ ಇರೋ ಹಾಗಿಲ್ಲ, ನಿನ್ನನ್ನು ತ್ಯಾಗ ಮಾಡಿದ್ದೀನಿ. ಲಕ್ಷ್ಮಣಗೆ ಇನ್ನಿಲ್ಲದ ಹಾಗೆ ದುಃಖ ಆಗತ್ತೆ, ವ್ಯಾಕುಲಗೊಳ್ತಾನೆ. ಅವನ ಜೀವನದಲ್ಲಿ ದೇವರು ಅಂದರೆ ಅಣ್ಣ. ನೇರವಾಗಿ ಸರಿಯೂ ನದಿಗೆ ಹೋಗ್ತಾನೆ. ಯೋಗಾಸನದ ಪದ್ಮಾಸನದಲ್ಲಿ ಕುತ್ಕೋತಾನೆ, ಮೂಗನ್ನು ಹಿಡಿತಾನೆ. ಹೋಗಿ ಸರಿಯೂ ನದಿಯಲ್ಲಿ ದೇಹತ್ಯಾಗವನ್ನು ಮಾಡ್ತಾನೆ. ಈಗ ಹೇಳಿದ ಕಥೆಗೂ ನಡೆದ ವಿದ್ಯಮಾನಕ್ಕೂ ಗಮನಿಸಿ. ಧರ್ಮೇಂದ್ರ ಪ್ರಧಾನ್ ಒಬ್ಬ ವ್ಯಕ್ತಿಯ ರಾಜೀನಾಮೆಯಿಂದ ದೇಶ ಉಳಿಯುವುದಾದರೆ ತಪ್ಪೇನಿದೆ ಹೇಳಿ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.